ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಹೋಮ್ ಮೇಡ್ ಹರ್ಬಲ್ ಏರ್ ಆಯಿಲ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇದೊಂದು ಆಯುರ್ವೇದಿಕ್ ಎಣ್ಣೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಈ ಎಣ್ಣೆನ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬಾ ಒಳ್ಳೆ ರಿಸಲ್ಟ್ ಗೊತ್ತಾಯಿತು. ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಬೆನಿಫಿಟ್ ಇದೆ ಈ ಎಣ್ಣೆಯಿಂದ. ಸೊ ನಿಮಗೆ ಏರ್ ಫಾಲ್ ಆಗ್ತಾಯಿದ್ರೆ ಮತ್ತು ಕೂದಲು ಬೆಳೀದೇ ಇದ್ದರೆ, ಕಪ್ಪಗೆ ಆಗಬೇಕಂದ್ರೆ ಈ ಎಣ್ಣೆನ ಯೂಸ್ ಮಾಡಿ. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು. ಇಲ್ಲಿ ಒಂದು 350 ಗ್ರಾಮ್ ಆಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಪ್ಯಾರಾಶೂಟ್ದು. ಮತ್ತು ಇಲ್ಲೊಂದು ಅರ್ಧ ಕಪ್ ಆಗೋಷ್ಟು ಬೇವಿನ ಸೊಪ್ಪು, ಒಂದು ಅರ್ಧ ಕಪ್ ಆಗೋಷ್ಟು ಕರಿಬೇವಿನ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಮೆಂತ್ಯನ ನಾನು ಒಂದು 4 ಟೇಬಲ್ ಸ್ಪೂನ್ ನೀರಲ್ಲಿ ನೆನೆಯಾಕಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಬಾದಾಮಿನೂ ಒಂದು 8 ಬಾದಾಮಿನ ನೆನೆಯಾಕಿ ಇಟ್ಕೊಂಡಿದ್ದೀನಿ. ಇದು ನೀವು ರಾತ್ರಿನೇ ನೆನೆ ಹಾಕಬೇಕು, ಅಥವಾ ಇಲ್ಲಾಂದರೆ ಒಂದು 5 ಅವರ್ ಅದು ನೆನೆ ಹಾಕಬೇಕು. ಇದು ಕಲೋಂಜಿ ಸೀಡ್ಸು, ಅದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ನೆನೆಯಾಕಿ ಇಟ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ವಿವರಗಳು ಫುಲ್ಲು ವೀಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ, ಸ್ಕಿಪ್ ಮಾಡದಿರೋ ವೀಡಿಯೋ ನೋಡಿ. ಬೆಟ್ಟದ ನೆಲ್ಲಿಕಾಯಿ 2 ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಬೆಟ್ಟದ ನೆಲ್ಲಿಕಾಯಿ ಪೀಸು. ಮತ್ತು ದಾಸವಾಳದ ಹೂವು ಒಂದು 3 ತೆಗೆದಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಒಂದೇಳೆ ದಾಸವಾಳ ಹೂವು ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಆದರೆ ರೆಡ್ ಕಲರ್ದು ಯೂಸ್ ಮಾಡಿ. ಮತ್ತು ತುಳಸಿ ಒಂದು 10 ಎಲೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ದಾಸವಾಳದ ಎಲೆ ಒಂದು 10 ಎಲೆ ಬೇಕಾಗುತ್ತೆ. ಇಲ್ಲಿ ನೋಡಿ, 3 ಕಾಳು ಮೆಣಸು, ಒಂದು ಲವಂಗ, ಒಂದು 1/4 ಟೀ ಸ್ಪೂನ್ ಓಮ್ ಕಾಳು ತೆಗೆದಿಟ್ಕೊಂಡಿದ್ದೀನಿ. ಇದು ಏನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದನ್ನ ವೀಡಿಯೋದಲ್ಲಿ ಹೇಳ್ತೀನಿ, ಕ್ಲಿಯರಾಗಿ ನೋಡಿ. ಹಾಗೆ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಆಲಿವೇರನ ಆ ಸೈಡಲ್ಲಿರೋ ಎಡ್ಜಸ್ ಕಟ್ ಮಾಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತ ಇದ್ದೀನಿ. ಕರ್ಬೇವಿನ ಸೊಪ್ಪು ತುಂಬಾ ಬೆನಿಫಿಟ್ ಇದೆ, ಯಾಕಂದರೆ ಕರ್ಬೇವಿನ ಸೊಪ್ಪು ಅಡುಗೆಗೆ ಯೂಸ್ ಮಾಡ್ತೀರಿ, ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಕರ್ಬೇವು ಸೊಪ್ಪು ತಿನ್ನೋದ್ರಿಂದ ಕಬ್ಬಿನಾಂಶ ಇದೆ, ಮತ್ತು ಕೂದಲು ಕೂಡ ತುಂಬಾ ಕಪ್ಪಗಾಗುತ್ತೆ. ಸೊ ಹಂಗಾಗಿ ಕರ್ಬೇವು ಸೊಪ್ಪು ಯೂಸ್ ಮಾಡ್ಕೊಳ್ಳಿ. ಇದ್ರೆ ನಾನು ಅಳತೆ ಪ್ರಕಾರ ಏನು ತೋರಿಸ್ತಾ ಇದ್ದೀನಿ ಅದನ್ನು ನೀವು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಒಂದು ಹೆಚ್ಚು ಒಂದು ಕಡಿಮೆ ಮಾಡಿದ್ರೆ ಅದು ಸೈಡ್ ಎಫೆಕ್ಟ್ ಥರನೂ ಆಗುತ್ತೆ, ಅಂದರೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಇವಾಗ ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಬೇವಿನ ಸೊಪ್ಪಿಂದ ತುಂಬಾ ಔಷಧಿ ಗುಣಗಳಿದೆ, ಸೊ ಎಲ್ಲದಕ್ಕೂ ಯೂಸ್ ಮಾಡ್ತೀರಿ. ಈ ಬೇವಿನ ಸೊಪ್ಪು ಹಾಕೋದ್ರಿಂದ ತಲೆಯಲ್ಲಿ ಕೆರೆತ ಅಥವಾ ಗಾಯಗಳು ಮತ್ತು ಡ್ಯಾಂಡ್ರಫ್ ಏನಾದರೂ ಇದೆ ಅದು ಕಂಟ್ರೋಲ್ ಮಾಡುತ್ತೆ ಬೇವಿನ ಸೊಪ್ಪು. ಮತ್ತು ಆಯಿಲುವೇರ ಎಲ್ಲ ಮನೆಗಳಲ್ಲೂ ಬೆಳೆಯುವಂಥದ್ದು, ಈಸಿಯಾಗಿ ಸಿಗುವಂಥದ್ದು. ನಿಮ್ಮ ಹತ್ರ ಇದಿಲ್ಲ ಅಂದರೆ ನಾರ್ಮಲ್ ಅಂಗಡಿಯಲ್ಲಿ ಸಿಗುವಂಥ ಆಯಿಲುವೇರ ಜೆಲ್ ಕೂಡ ಯೂಸ್ ಮಾಡ್ಕೊಬೋದು. ಆಯಿಲುವೇರ ಯೂಸ್ ಮಾಡೋದ್ರಿಂದ ಕೂದಲು ಸಾಫ್ಟಾಗಿ, ಶೈನಿಂಗ್ ಆಗಿ ಮತ್ತು ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದಾಸವಾಳದ ಹೂವು ನಿಮ್ಮ ಮನೆ ಹತ್ರ ಒಂದೇಳೆ ದಾಸವಾಳದಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ರೆಡ್ ಕಲರ್ ಅಥವಾ ವೈಟ್ ಕಲರ್ ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಅಷ್ಟೇ ಕೂದಲಿಗೆ ಒಂದು ಸಾಫ್ಟು ಮತ್ತು ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ದಾಸವಾಳ ಎಲೆನೂ ಹಾಕ್ಕೊತಾ ಇದ್ದೀನಿ. ಎರಡರಿಂದನೂ ತುಂಬಾ ಬೆನಿಫಿಟ್ ಇದೆ. ಎರಡೂ ಹಾಕಿದ್ರೇನು ಕೂದಲು ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಮತ್ತು ಕಂಡೀಷ್ನರ್ ಆಗು ಕೆಲಸ ಮಾಡುತ್ತೆ, ಕೂದಲನ್ನ ಸಾಫ್ಟಾಗಿ ಇಟ್ಕೊಳ್ಳುತ್ತೆ. ನೋಡಿ, ಇದೆರಡು ಮಿಕ್ಸ್ ಮಾಡಿದ ಮೇಲೆ ಇವಾಗ ನೆಲ್ಲಿಕಾಯಿ ಹಾಕ್ಕೊತಾ ಇದ್ದೀನಿ. ನೆಲ್ಲಿಕಾಯಿ ಬಗ್ಗೆನೂ ತುಂಬ ಜನಕ್ಕೆ ಗೊತ್ತಿರುತ್ತೆ, ಅದನ್ನು ಹೇಳ್ತಾ ಇದ್ದೀನಿ. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಉಪಯೋಗಿಸೋದ್ರಿಂದ ಕೂದಲು ಸ್ಟ್ರಾಂಗ್ ಆಗಿ ದಪ್ಪ ಆಗುತ್ತೆ, ಮತ್ತು ತಿಕ್ಕಾಗುತ್ತೆ ಕೂದಲು, ಮತ್ತು ಬಿಳಿ ಕೂದಲನ್ನ ಕಂಟ್ರೋಲ್ ಮಾಡುತ್ತೆ. ನೀವು ಬೇರೆ ನೆಲ್ಲಿಕಾಯಿ ಎಣ್ಣೆ ಕೂಡ ಯೂಸ್ ಮಾಡಿರ್ತೀರ ಅಂಥವ್ರಿಗೆ ಗೊತ್ತಿರುತ್ತೆ. ಸೊ ಬೆಟ್ಟದ ನೆಲ್ಲಿಕಾಯಿ ತುಂಬಾ ಉಪಯೋಗ ಬರುತ್ತೆ ಈ ಎಣ್ಣೆಗೆ. ಸೊ ಯೂಸ್ ಮಾಡಿ ಬೆಟ್ಟದ ನೆಲ್ಲಿಕಾಯಿದು 2 ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮೆಂತ್ಯನ ನೆನೆಯಾಕಿ ಇಟ್ಕೊಂಡಿದ್ದೀನಿ, ಸುಮಾರು 1 ಟೇಬಲ್ ಸ್ಪೂನು. ಮೆಂತ್ಯ ಬಗ್ಗೆನೂ ಗೊತ್ತಿರುತ್ತೆ ಎಲ್ರಿಗೂ. ಇದನ್ನು ಫೇಸ್ಗೂ ಯೂಸ್ ಮಾಡ್ಬೋದು, ಊಟಕ್ಕೂ ಯೂಸ್ ಮಾಡ್ಬೋದು, ಹೇರ್ಗೂ ಯೂಸ್ ಮಾಡ್ಬೋದು. ಇದನ್ನು ನೆನೆಯಾಕಿ ಯೂಸ್ ಮಾಡೋದ್ರಿಂದ ಅದರಿಂದ ತುಂಬಾ ಉಪಯೋಗ ಆಗುತ್ತೆ. ಸೊ ಡ್ರೈದು ಯೂಸ್ ಮಾಡಬೇಡಿ, ನೆನೆಯಾಕಿ ಹಾಕ್ಕೊಳ್ಳಿ. ಕೂದಲಿಗೆ ಒಳ್ಳೆ, ದೇಹಕ್ಕೂ ತಂಪು, ಕೂದಲಿಗೂ ಬೆಳವಣಿಗೆ ಚೆನ್ನಾಗಿ ಈಸಿ ಆಗುತ್ತೆ. ಇಲ್ಲಿ ನಾನು ಕಲೋಂಜಿ ಸೀಡ್ಸು ಅಂದರೆ ಈರುಳ್ಳಿ ಬೀಜ, ಇದು ಆನ್ಲೈನಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ. ನಿಮಗೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಒಂದು 2 ಈರುಳ್ಳಿನ ಯೂಸ್ ಮಾಡ್ಕೊಳ್ಳಿ. ನಾರ್ಮಲ್ ಅಡುಗೆಗೆ ಯೂಸ್ ಮಾಡ್ತೀರಲ್ಲ ಈರುಳ್ಳಿ, ಒಂದು 2 ಈರುಳ್ಳಿನ ಹಾಕ್ಕೊಳ್ಳಿ. ಸೊ ಇದು ಅಷ್ಟೇ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಬಾದಾಮಿ ಎಣ್ಣೆ, ಸೊ ಇದರಲ್ಲೂ ತುಂಬಾ ವಿಟಮಿನ್ ಇದೆ. ಬಾದಾಮಿ ಎಣ್ಣೆ ಯೂಸ್ ಮಾಡೋದ್ರಿಂದ ಕೂದಲಿಗೆ ಅದೇ ಸೀಲು ಕೂದಲು ಅಂತಾರಲ್ಲ ಅದು ಕಂಟ್ರೋಲ್ ಬರುತ್ತೆ, ಮತ್ತು ಬಿಳಿ ಕೂದಲು ಕೂಡ ಕಂಟ್ರೋಲ್ ಆಗುತ್ತೆ. ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಬಾದಾಮಿನೂ ಅಷ್ಟೇ ಊಟಕ್ಕೆ ಮತ್ತು ಫೇಸ್ಗೆ, ಹೇರ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ಇದನ್ನು ನೆನೆಯಾಕಿ ಯೂಸ್ ಮಾಡ್ಕೊಳ್ಳಿ, ಆವಾಗ ಬೆನಿಫಿಟ್ ಇದೆ. ಇವಾಗ ತುಳಸಿ ಎಲೆ ಹಾಕ್ಕೊತಾ ಇದ್ದೀನಿ. ತುಳಸಿ ಎಲೆ ಯಾಕೆ ಹಾಕ್ಕೊತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಎಣ್ಣೆ ಹಾಕಿದ್ರೆ ತಲೆ ಕೆರೆತ ಬರುತ್ತೆ, ಮತ್ತು ತಲೆನೋವು ಬರುತ್ತೆ. ಆ ಥರ ಪ್ರಾಬ್ಲಮ್ ಇರೋರು ತುಳಸಿ ಎಲೆ ಯೂಸ್ ಮಾಡಿ. ಅಂದರೆ ಕೆಲವ್ರಿಗೆ ಸ್ನಾನ ಮಾಡಿದಾಗ ತಲೆನೋವು ಬರುತ್ತೆ, ಅಂದರೆ ಸೈನಸ್ ಪ್ರಾಬ್ಲಮ್ ಅಂತಾರಲ್ಲ, ಸೊ ಆ ಥರ ಬರುತ್ತೆ. ನನಗೂ ಬರುತ್ತೆ ತಲೆನೋವು, ತಲೆ ಸ್ನಾನ ಮಾಡಿದಾಗ ತಲೆನೋವು ಬರುತ್ತೆ. ಹಂಗಾಗಿ ನಾನು ಇದನ್ನು ಟ್ರೈ ಮಾಡಿದೆ, ತುಂಬಾ ಒಳ್ಳೆ ರಿಸಲ್ಟ್ ಬಂತು. ಇದೂ ಅಷ್ಟೇ ಮೆಣಸು, ಲವಂಗ, ಓಮ್ ಕಾಳು ಇದು ಅಷ್ಟೇ ಹಾಕೋದ್ರಿಂದ ಬಾಡಿನ ಕೂಲ್ ಬಾಡಿ ಇರೋರಿಗೆ,
ಹೀಟ್ ಮಾಡುತ್ತೆ. ಆದರೆ ಹೀಟ್ ಮೈ ಇರೋರು ಇದನ್ನು ಸ್ಕಿಪ್ ಮಾಡ್ಕೊಬೋದು. ಸೊ ಇದು ಹಾಕಿದ್ರೂ ಕೂದಲು ಎಲ್ಲಿ ಪ್ಲೈನ್ ಜಾಗ ಇರುತ್ತೆ ಅಲ್ಲಿ ಹೊಸ ಕೂದಲು ಉತ್ಪತ್ತಿ ಆಗುತ್ತೆ. ತುಂಬಾ ಸಹಾಯ ಮಾಡುತ್ತೆ. ಇದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ ಅದರಿಂದ. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಈಗ ಇದನ್ನು ನಾನು ರುಬ್ಕೊಂಬರ್ತೀನಿ. ನೀರು ಹಾಕಕ್ಕೆ ಹೋಗಿಲ್ಲ, ಯಾಕಂದರೆ ನೀರಿನಂಶ ಇರೋದು ಎಲ್ಲ ಇದೆ. ಆಯುರ್ವೇರ ಮತ್ತು ನೆನೆ ಹಾಕಿರೋದ್ರಲ್ಲೂ ನೀರಿನಂಶ ಇದೆ, ಅದಕ್ಕೋಸ್ಕರ ನೀರು ಎಕ್ಸ್ಟ್ರಾ ಹಾಕಕ್ಕೆ ಹೋಗಲ್ಲ. ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇದ್ರ ಜೊತೆಗೆ ನಿಮಗೆ ಭೃಂಗರಾಜ ಎಲೆನೂ ಮತ್ತು ಮೆಹಂದಿ ಎಲೆ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮೆಹಂದಿ ಎಲೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮತ್ತು ಬಿಳಿ ಕೂದಲು ಕೂಡ ಕಂಟ್ರೋಲ್ ಆಗುತ್ತೆ. ಮೆಹಂದಿ ಎಲೆ ಇರಲಿಲ್ಲ ನನ್ನ ಹತ್ರ, ಹಂಗಾಗಿ ನಾನು ಯೂಸ್ ಮಾಡಿಲ್ಲ. ಭೃಂಗರಾಜ ಎಲೆ ಇದ್ದರೆ ಅದನ್ನು ಯೂಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನೀವು ಎಣ್ಣೆಗೆಲ್ಲ ನೀವು ಹೇರ್ ಮಾಸ್ಕ್ ಥರನೂ ಯೂಸ್ ಮಾಡ್ಕೊಬೋದು. ಅಂದರೆ ಇದನ್ನು ನೀವು ವಾರದಲ್ಲಿ ಒಂದ್ಸರಿ ಯೂಸ್ ಮಾಡಿದ್ರೆ ಸಾಕು, ಹೇರ್ ಪ್ಯಾಕ್ ಥರ. ನಾನು ಆಲ್ರೆಡಿ ಹೇರ್ ಪ್ಯಾಕ್ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ನೋಡಿ, ತುಂಬಾ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಹಂಗಾಗಿ ಹೇರ್ ಪ್ಯಾಕು ನಾನು ಅಷ್ಟೇ ಸ್ನಾನ ಮಾಡೋಕ್ಕೆ ಮುಂಚೆ ಹೇರ್ ಪ್ಯಾಕ್ ಯೂಸ್ ಮಾಡ್ತೀನಿ. ಈಗ ಇದನ್ನು ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆನಲ್ಲಿ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊತಿದ್ದೀನಿ. ನಾನು ಇಲ್ಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ ಪ್ರಮಾಣ ಎಷ್ಟೇ ಇದೆ ಅಷ್ಟೇ ಪೇಸ್ಟು ಇರಬೇಕು. ಅದು ಒಂದು ಜಾಸ್ತಿ ಒಂದು ಕಡಿಮೆ ಇದ್ದರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಈ ರುಬ್ಬಿರೋಂಥ ಮಿಶ್ರಣ ಜಾಸ್ತಿ ಆಗಬಾರ್ದು, ಮೀಡಿಯಮಾಗೇ ಇರಬೇಕು. ಈಗ ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊತೀನಿ. ಆನಂತರ ಸ್ಟವ್ ಮೇಲೆ ಇಟ್ಕೊಬೇಕು. ನೀವು ಫಸ್ಟೇ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಪೇಸ್ಟ್ ಹಾಕೋಕ್ಕೆ ಹೋದರೆ ಅದು ಸರಿ ಬರೋದಿಲ್ಲ. ಹಂಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಳಿ. ಸ್ಟವ್ ಮೇಲೆ ಇಟ್ಕೊಂಡ್ಮೇಲೆ ಉರಿನ ಲೋ ಫ್ಲೇಮಲ್ಲೂ ಬೇಡ, ಹೈ ಫ್ಲೇಮಲ್ಲೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿನಿಮಮ್ 15 ನಿಮಿಷವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. 15 ನಿಮಿಷವರೆಗೂ ಚೆನ್ನಾಗಿ ಕುದ್ದು ಆ ಮಸಾಲೆ ಏನು ರುಬ್ಬಿದಿರೋ ಅದೆಲ್ಲ ಒಂದು ಕಡೆ ಗಮ್ ಥರ ಜಾಯ್ನ್ ಆಗುತ್ತೆ. ನೋಡ್ತಾ ಇರ್ಬೋದು, ಒಂದು 15 ನಿಮಿಷ ಕುದಿಸಿದ ಮೇಲೆ ಈ ಥರ ಬಂದಿದೆ. ಸೊ ಈ ಥರ ಎಲ್ಲ ನೋಡಿ, ಈ ಥರ ಎಣ್ಣೆ ಮಾತ್ರ ಇಳಿಬೇಕು. ಆ ಮಸಾಲೆ ರುಬ್ಬಿರೋದು ಏನಿದೆ ಅದು ಹಾಗೆ ಸ್ಪೂನಲ್ಲಿ ಉಳ್ಕೋಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಸೀದೋಗಿರೋ ಥರ ಕಲರ್ ಬಂದಿರಬೇಕು, ಅದೇ ಸೀದೋಗಬಾರ್ದು. ಈಗ ಇದನ್ನು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಕ್ಬಿಟ್ಟಿದೆ. ಸೊ ನೋಡ್ತಾ ಇರ್ಬೋದು ಎಣ್ಣೆ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಮತ್ತು ನೋಡಿ, ಈ ಎಣ್ಣೆನ ನಾನು ತಣ್ಣಗಾದ ಮೇಲೆ ಒಂದು ಗಾಜಿನ ಪಾತ್ರೆಗೋ ಅಥವಾ ಪ್ಲಾಸ್ಟಿಕ್ ಡಬ್ಬಿಗೋ ನೀವು ಸೋಸಿ ಎತ್ತಿಟ್ಕೊಬೋದು. ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ಒಂದು ಹತ್ತಿ ಇರುತ್ತೆ ಅಥವಾ ಹತ್ತಿ ಇಲ್ಲಾಂದ್ರೂ ನೀವು ಬೇರೆಯವ್ರ ಕೈಲಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತಲೆ ಬುಡಕ್ಕೆ ಹಾಕಿ ಇದನ್ನು ಹಾಕಿ ನೀವು ರಾತ್ರಿ ಹಾಕಿ ಬೆಳಗ್ಗೆ ಸ್ನಾನ ಮಾಡ್ಬೋದು. ಅಥವಾ ನೀವು ಕೆಲ್ಸಕ್ಕೆ ಹೋಗೋರಾಗಿದ್ದರೆ ಬೆಳಗಿನ ಜಾವನೇ ಹಾಕಿ 1 ರಿಂದ 2 ಅವರ್ ಅದು ಮಿನಿಮಮ್ ಬಿಡಲೇಬೇಕು. ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕಂದರೆ ಒಂದು ರಾತ್ರಿ ಪೂರ್ತಿ ಬಿಟ್ಟರೆ, ಮಿನಿಮಮ್ ಒಂದು 8 ಅವರ್ ಬಿಟ್ಟರೆ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಕೂದಲಿಗೆ ತುಂಬಾ ಉಪಯೋಗ ಆಗುವಂಥ ಎಣ್ಣೆ ಅಂತಲೇ ಹೇಳ್ಬೋದು. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ನಾನು ಆಲ್ರೆಡಿ 2 ಥರ ಎಣ್ಣೆ ತೋರಿಸಿದ್ದೀನಿ, ಅದಕ್ಕಿಂತ ಇದು ಇನ್ನೂ ಸೂಪರಾಗಿರುತ್ತೆ. ಸೊ ಕೆಲವೊಂದು ಎಣ್ಣೆ ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಕೆಲವ್ರಿಗೆ ಸೆಟ್ ಆಗಲ್ಲ. ಸೊ ನೀವು ಫಸ್ಟ್ ಟೈಮ್ ನೋಡೋದಾದರೆ ಸ್ವಲ್ಪ ಮಾಡಿ ಟ್ರೈ ಮಾಡಿ. ನಿಮ್ಗೆ ಒಳ್ಳೆ ರಿಸಲ್ಟ್ ಗೊತ್ತಾದರೆ ಇದನ್ನು ಮುಂದುವರ್ಸ್ಕೋಬೋದು. ಲೈಫ್ ಲಾಂಗು ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಖಂಡಿತ ಇವತ್ತು ಕೊಟ್ಟಿರೋಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ ಯಾವ ರೀತಿ ಬಂದದನ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.